ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ನಾವು ಇವತ್ತು ಎಲ್ಲ ಹೊರಟಿದ್ದೀವಿ ಅಂದರೆ ಶೃಂಗೇರಿಗೆ ಹೊರಟಿದ್ದೀವಿ. ಯಾಕಂದರೆ ನಮ್ಮ ಮಕ್ಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಸುಮಾರು 8:30 ನೈಟು 8:30 ಬೆಳಗ್ಗೆ ನಾವು ಒಂದು 7:30 ಆಗಿತ್ತು. ತುಂಬ ಲೇಟ್ ಆಯಿತು ಶೃಂಗೇರಿಗೆ ಸೇರೋಷ್ಟೊತ್ತಲ್ಲಿ. ಸೊ ನೋಡಿ, ಒಂದು 7:30 ಆದ್ರೂ ಎಷ್ಟು ಮಂಜಿದೆ, ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತು. ಎಲ್ಲರೂ ನೋಡಿ, ಅಲ್ಲಿ ನಿಂತಿರೋರೆಲ್ಲ, ಅಲ್ಲಿ ಹಾಸನ ಆ ಥರ ನಿಂತಿರೋರು, ಅಲ್ಲಿ ಹತ್ತಿರೋರು ಹಂಗೆ ನಿಂತ್ಕೊಂಡಿದ್ರು. ಸೊ ನೋಡಿ, ಬೆಳಗ್ಗೆ ಒಂದು 7:45 ಆಗಿದೆ. ಸಿಕ್ಕಾಪಟ್ಟೆ ಚಳಿ. ಫಸ್ಟ್ ಬಸ್ ಹೋಗ್ಲಿ ಇರು ಅಂತ ಹೇಳ್ಬಿಟ್ಟು ನಿಂತಿದ್ವಿ. ಸೊ ಆ ಕಡೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಅಡಿಕೆ, ತೆಂಗಿನ ತೋಟ ಆ ಥರನೇ ಇದೆ. ಸೊ ಇದಕ್ಕೂ ಒಂದು 5 ನಿಮಿಷ ಡಿಫ್ರೆನ್ಸ್ ಇದೆ. ಅಂದರೆ 5 ನಿಮಿಷ ವಾಕೇಬಲ್ ಅಷ್ಟೇ, ದೇವಸ್ಥಾನಕ್ಕೂ ಮತ್ತು ಬಸ್ ಸ್ಟ್ಯಾಂಡ್ಗೂ. ಅಕ್ಷರಾಭ್ಯಾಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಾನು ಅದೆಲ್ಲ ಎಲ್ಲೋ ಡಿಲೀಟಾಗಿ ಹೋಗಿದೆ. ನಾವು ಸ್ನಾನ ಮಾಡಿದ್ದು ಪ್ಲೇಸ್ ಬಂದು ಹೊಳೆಯಲ್ಲಿ ಸ್ನಾನ ಮಾಡಿದ್ದು. ಯಾಕಂದರೆ ಅಲ್ಲಿ ಇದು ಸಿಗಲಿಲ್ಲ, ರೂಮೆಲ್ಲ ಬುಕ್ ಆಗೋಗಿತ್ತು. ಸೊ ಅಕ್ಷರಾಭ್ಯಾಸಕ್ಕೆ ಇಲ್ಲಿ ನೋಡಿ, ಅಕ್ಕಿ ಮತ್ತು ಅರಿಶಿನ ಕೊಂಬು ಕೊಡ್ತಾರೆ. ಇಲ್ಲಿ ಒಂದು 500 ರೂಪಾಯಿ ಟಿಕೆಟು. ಸೊ ಇಬ್ಬರು ಮಕ್ಕಳಿರೋದ್ರಿಂದ ನಾನು 2 ಟಿಕೆಟ್ ತೊಗೊಂಡೆ. ಸೊ ಇಲ್ಲಿ ಟೈಮಿಂಗ್ಸ್ ಅಂತ ಏನಿಲ್ಲ, 8:30 ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 1 ಗಂಟೆ 1:30 ಲಾಸ್ಟ್ ಇರಬೇಕು. ಸೊ ಅದೆಲ್ಲ ಮುಗಿಸ್ಕೊಂಡು, ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ನೋಡಿ, ಇಲ್ಲಿ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ. ಏನೋ ಪೂಜೆ ನಡೀತಾ ಇತ್ತು. ಸೊ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ನೋಡಿ, ಇದು ಶಾರದಾಂಬೆ ತಾಯಿ ದೇವಸ್ಥಾನ ರೈಟ್ ಸೈಡಲ್ಲಿರೋದು. ಸೊ ಆನೆ ಇದು ಆಶೀರ್ವಾದ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ನನ್ನ ಮಗನಿಗೆ ಕಾಸು ಕೊಡು ಅಂತ ಹೇಳಿದ್ರೆ ಅವನು ಹೀಗೆ ಕೆಳಗೆ ಇಕ್ಬಿಟ್ಟ, ಆನೆ ಎತ್ಕೊಳ್ಳುತ್ತೆ ಅಂತ. ಹಂಗೆ ಎತ್ಕೊಳ್ಳಲ್ಲ, ನಿನ್ನ ಕೈಗೆ ಕೊಡು ಅಂತ ಹೇಳಿದೆ. ಅವ್ನು ಕೊಡೋಕ್ಕೆ ಎದ್ರುಕೊಂಡ. ಸೊ ಆಮೇಲೆ ಅವರೇ ಈಸ್ಕೊಂಡ್ರು. ಆಶೀರ್ವಾದ ಮಾಡ್ತು. ಒಟ್ನಲ್ಲಿ ತುಂಬ ಚೆನ್ನಾಗಿತ್ತು. ಎಷ್ಟು ಚಳಿ ಅನ್ನಿಸ್ತು, ಅಷ್ಟು ಬಿಸಿಲು ಅಂದರೆ ಬಿಸಿಲು. ಸೊ ಯಾರಾದರೂ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗ್ಬೋದು. ಸೊ ನೋಡಿ, ಇಲ್ಲಿ ಕೆಳಗಿಂದನೇ ಮೇಲಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಕಾಲಿಡೋಕ್ಕೂ ಆಗೋಲ್ಲ, ಅಷ್ಟು ಬಿಸಿಲು. ಆಮೇಲೆ ಕಾಲು ತುಂಬ ಸುಡ್ತಾಯಿತ್ತು. ಮೀನುಗಳು ಕಾಣಿಸ್ತಾಯಿತ್ತು ನೋಡಿ. ಇಲ್ಲಿ ಈ ಸೇತುವೆ ಇದೆಯಲ್ಲ, ಆ ಕಡೆ ಸ್ನಾನ ಮಾಡೋ ಜಾಗ ಇದೆ ನೋಡಿ. ಇದು ಗೋಪುರ. ಇದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಬಸ್ ಸಿಕ್ತು. ಹೊರನಾಡಿಗೆ ಹೊರಟ್ವಿ. ಇಷ್ಟು ಹತ್ರ ಬಂದಿದ್ದೀವಲ್ಲ, ಹೊರನಾಡು ತಾಯಿಗೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸುಮಾರು ಇಲ್ಲಿ 4:15 ಆಗಿತ್ತು. ಸೊ ಇಲ್ಲಿ ಏನು ನಮಗೆ ಖುಷಿ ಆದಂತಂದರೆ, ಎಷ್ಟೇ ಏನೇ ರಶ್ ಇದ್ದರೂ ಬೇಗ ಫಾಸ್ಟಾಗಿ ಮೂವ್ ಆಗುತ್ತೆ. ನಾವು ಹೋದಾಗ ಏನು ಅಷ್ಟು ರಶ್ ಏನಿರಲಿಲ್ಲ, ಜನ ಇದ್ದರು. ನಾವು 4:15 5 ಗಂಟೆ ಆಗಿತ್ತು ಅಂದ್ಕೊತೀನಿ. ಫಾಸ್ಟಾಗಿ ಮೂವ್ ಆಗುತ್ತೆ. ಮತ್ತು ತಾಯಿ ದರ್ಶನ ನೋಡೋದು ಅಂದರೆ 2 ಕಣ್ಣು ಸಾಲದು, ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಏನಂದರೆ ಬೆಳಗ್ಗೆ 6:30 ಕಾಫಿ ಮತ್ತು ನಾಷ್ಟ ಎಲ್ಲ ಕೊಡ್ತಾರೆ. ಆರಾಮಾಗಿ ದರ್ಶನ ಮಾಡಿಕೊಂಡು, ನಾಷ್ಟ ತಿಂದ್ಕೊಂಡು, ಪ್ರಸಾದ ತೊಗೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿ ಇದೆ ನೋಡಿ. ಇದು ಒಳಗೆ ಎಂಟ್ರೆನ್ಸ್ ಇಲ್ಲ, ಅಂದರೆ ಫೋಟೋ ತೆಗಿಯಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಆಚೆನೇ ತೆಗೆದೆ ನೋಡಿ. ಇದು ಲಾಸ್ಟ್ ಫೋಟೋಸ್ ತೆಗಿಸ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.